ಜಾತಿ ವರ್ಗೀಕರಣ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಇವತ್ತು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದೆ. ಎಸ್ಸಿ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣವನ್ನು ಹೊಸದಾಗಿ ಸಮೀಕ್ಷೆ ನಡೆಸಿ ದತ್ತಾಂಶ ಸಂಗ್ರಹಿಸಬೇಕು. ನೂತನ ತಂತ್ರಜ್ಞಾನ ಬಳಸಿ 30 ರಿಂದ 40 ದಿನದಲ್ಲಿ ಹೊಸ ಸಮೀಕ್ಷೆಯನ್ನ ನಡೆಸಬಹುದು. ಹೊಸ ಸಮೀಕ್ಷೆ ನಡೆಸಲು ಅಗತ್ಯ ಇರುವ ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪುಕ್ಕಟ್ಟೆ ಟೈಮ್ ಅನ್ನ ಖರೀದಿ ಮಾಡ್ಕತ್ತಿದೆ ಈ ಸಮಸ್ಯೆನ ಮುಂದಕ್ಕೆ ತಳ್ಳಕ್ಕೆ. ಅಂದ್ರೆ ಬೇಗ ಬಗೆಹರಿಯೋದು ಬೇಡ. ಅವ್ರಿಗೆ ಬೇಕಿಲ್ಲ, ಅವ್ರಿಗೆ ಗೊತ್ತಿದೆ ಇದು ಮಾಡಿದ್ಮೇಲೆ ಏನಾಗತ್ತೆ ಅನ್ನೋದು. ಮತ್ತೆ ಎಲ್ಲರೂ ಆಗ್ಬೇಕಂತಾರೆ ಸರ್. ಸುಮ್ಮನೆ ಬುರುಡೆ ಬಿಡ್ತಾ ಇರೋದು, ತುಪ್ಪ ತೋರ್ಸೋದು, ಅಲ್ಲಿ ದೂರದಲ್ಲಿ ಒಂದು ಕ್ಯಾಂಟೀನಿಂಗ್ ಅಳ್ಳಾಡ್ಸೋದು, ಇದೆ ಅದು ಕರ್ಗೋಗ್ಬಿಡುತ್ತೆ, ಹೊಸ ಕ್ಯಾಂಡಿ ತೆಗೆದು ಮತ್ತೆ ಅಳ್ಳಾಡ್ಸೋದು, 2 ತಿಂಗಳು ಅದ್ ಕರ್ಗೋಗುತ್ತೆ, ಮತ್ತೆ ಬಿಸಿಲಿಗೆ ಇನ್ನೊಂದು ಕ್ಯಾಂಡಿ ಅಳ್ಳಾಡ್ಸೋದು, ಹೊಸ ಸಮೀಕ್ಷೆ ಅದ್ ಕರ್ಗೋಗುತ್ತೆ, ಇನ್ನೊಂದು ಕ್ಯಾಂಡಿ ಅಳ್ಳಾಡ್ಸೋದು, ಹೀಗೆ ಅಳ್ಳಾಡ್ಸೋ ಕೆಲಸ ಇರುತ್ತೀಗ. ಲಾಭ ಸಿಗ್ಬೇಕಾದವರಂತೂ ಕಾಯ್ತಾ ಇರ್ಬೇಕು. ಹಂಗಾಗಿ ರಾಜ್ಯ ಸರ್ಕಾರ ನಡೆಸ್ತಿರೋ ನಾಟಕದ ಇನ್ನೊಂದು ಭಾಗ ಇದು. ಆದರೆ ಇದನ್ನ ನಾವು ಫೈಟ್ ಮಾಡಬಾರ್ದು. ಮೀಡಿಯಾ ಶುಡ್ ನಾಟ್ ಫೈಟ್ ದಿಸ್. ಮತ್ತೆ ಯಾರು ಕೇಳ್ಬೇಕು? ಆ ಕಮ್ಯುನಿಟಿಗಳು ಯಾರಿದ್ದೀರಿ ಅವ್ರು ಫೈಟ್ ಮಾಡಿ. ಎಸ್. ಇನ್ನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ